ದೇವರ ಮಹಾಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸಹೋದರರೇ ವಂದನೆಗಳು. ದೇವರ ನಮಗೆ ಸ್ತೋತ್ರವಾಗಲಿ. ಈ ದಿನ ಗಲಾತ್ಯ 6:7 ಓದಿಕೊಳ್ಳೋಣ. ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ದೇವರ ನಮಗೆ ಸ್ತೋತ್ರವಾಗಲಿ. ನಾವು ಏನನ್ನು ಬಿತ್ತುತ್ತೀವೋ ಭೂಮಿಯಲ್ಲಿ ಅದನ್ನೇ ನಾವು ಕೊಯ್ತೇವೆ. ಅದು ದೇವರ ಒಂದು ಚಿತ್ತ, ಒಂದು ನಿಯಮ. ಯೋಷಯನ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ, ಅವರು ಗಾಳಿಯನ್ನು ಬಿತ್ತುತ್ತಾರೋ ಬಿರುಗಾಳಿಯನ್ನು ಕೊಯ್ಯುವರು ಎಂಬುದಾಗಿ ನೋಡ್ತೀವಿ. ನೀತಿಯ ಬೀಜವನ್ನು ಬಿತ್ತಿರಿ, ಪ್ರೀತಿಯ ಫಲವನ್ನು ಕೊಯ್ಯಿರಿ ಎಂಬುದಾಗಿ ನಾವು ದೇವರು ತಿಳಿಸ್ತಾ ಇದ್ದಾನೆ. ಕೆಟ್ಟತನವನ್ನು ಬಿತ್ತುವವನು ಕೇಡನ್ನೇ ಕೊಯ್ಯುವನೆಂಬುದಾಗಿ ಜ್ಞಾನದಲ್ಲಿ ನಾವು ನೋಡಲಾಗಿರ್ತೀವಿ. ನೀವು ಒಳ್ಳೆಯದನ್ನೇ ಮಾಡುವುದರಲ್ಲಿ ಆಸಕ್ತರಾಗಿದ್ದರೆ ನಿಮಗೆ ಕೇಡು ಮಾಡುವವರು ಯಾರಿದ್ದಾರೆ? ಒಂದು ವೇಳೆ ನೀವು ನೀತಿಯ ನಿಮಿತ್ತವೇ ಬಾಧೆಪಟ್ಟರೆ ನೀವು ಧನ್ಯರೇ. ಅವರ ಹೆದರಿಕೆಗೆ ಕಳವಳ ಪಡಬೇಡ್ರಿ ಎಂಬುದಾಗಿ ನಾವು ನೋಡ್ತೀವಿ. ದೇವರು ನಮಗೆ ಸ್ತೋತ್ರವಾಗಲಿ. ನಾವು ಒಳ್ಳೆಯದನ್ನೇ ಮಾಡುವವರಿದ್ದರೆ ನಮಗೆ ಯಾರು ಶತ್ರುಗಳಿದ್ದಾರೆ? ನಾವು ಕೇಡನ್ನು ಮಾಡಿದರೆ ನಮಗೆ ಊರೆಲ್ಲ ಶತ್ರುಗಳೇ. ನಾವು ಒಳ್ಳೆಯವರಾಗಿದ್ದರೆ, ನಾವು ಒಳ್ಳೆತನದಲ್ಲಿ ನಾವು ಜೀವಿಸಿದರೆ ನಮಗೆ ಯಾವ ಶತ್ರುಗಳು ಇರುವುದಿಲ್ಲ. 2 ಕೊರಿಂಥ 9:6 ದೇವರು ಪೌಲನ ಮೂಲಕ ಬರೆಸಿದ್ದಾರೆ, ಆದರೆ ಸ್ವಲ್ಪವಾಗಿ ಬಿತ್ತುವವನು ಪೈರನ್ನು ಸ್ವಲ್ಪವಾಗಿ ಕೊಯ್ಯುವನು, ಹೆಚ್ಚಾಗಿ ಬಿತ್ತುವವನು ಹೆಚ್ಚಾಗಿ ಕೊಯ್ಯುವನೆಂಬುದಾಗಿ ನಾವು ನೋಡ್ತೀವಿ. ದೇವರು ನಮಗೆ ಸ್ತೋತ್ರವಾಗಲಿ. ನಾವು ದಾನ ಧರ್ಮ ಮಾಡೋದರಲ್ಲಿ ಕೂಡ ನಾವು ಹೆಚ್ಚಾಗಿ ಮಾಡೋರಾಗಿರಬೇಕು. ನಾವು ಬಲಗೈಲಿಂದ ಕೊಟ್ಟಿರ್ತಕ್ಕಂಥದ್ದು ಎಡಗೈಗೆ ಗೊತ್ತಾಗಬಾರ್ದು. ಆ ರೀತಿ ನಾವು ದಾನಗಳನ್ನು ಮಾಡಬೇಕು. ನಾವು ದಾನ ಮಾಡಿ ನಾವು ಪ್ರಚಾರಕ್ಕಾಗಿ ನಾವು ತೋರ್ಪಡಿಕೆಗೆ ಮಾಡಬಾರ್ದು. ದೇವರು ಆ ರೀತಿ ಮಾಡಬಾರ್ದು ಎಂಬುದಾಗಿ ತಿಳಿಸಿದ್ದಾರೆ. ಯಾಕೆಂದರೆ ನಾವು ಏನನ್ನು ಬಿತ್ತುತ್ತೀವೋ ಅದನ್ನೇ ನಾವು ಕೊಯ್ತೀವಿ. ನಾವು ಭೂಮಿಯಲ್ಲಿ ಗೋಧಿಯನ್ನು ಬಿತ್ತಿ ನಾವು ಜೋಳವನ್ನು ಕೊಯ್ಯೋದಿಲ್ಲ, ಜೋಳವನ್ನು ಬಿತ್ತಿ ನಾವು ರಾಗಿಯನ್ನು ಕೊಯ್ಯೋದಿಲ್ಲ. ದ್ರಾಕ್ಷಿಯ ಬಳ್ಳಿಯಲ್ಲಿ ದ್ರಾಕ್ಷಿಯ ಫಲವನ್ನೇ ಕೊಯ್ಯಬೇಕು. ಹಾಗಾಗಿ ಅಂಜೂರದ ಮರದಲ್ಲಿ ಅಂಜೂರದ ಫಲವನ್ನೇ ನಾವು ಕೊಯ್ಯಬೇಕು. ಏಕೆಂದರೆ ದೇವರು ಏನು ಹೇಳಿದ್ದಾನೆ, ನೀನು ನೀತಿಯ ನಿಮಿತ್ತ ಏನು ಬಿತ್ತುತ್ತೀಯೋ ನೀವು ಅದನ್ನೇ ಕೊಯ್ತೀವಿ. ನಿನ್ನ ಬಾಯಿಂದ ಒಳ್ಳೆಯ ಮಾತುಗಳು ಬಂದರೆ ನೀನು ಒಳ್ಳೆಯದನ್ನೇ ನೀನು ಅನುಭವಿಸಿದೆ, ಕೆಟ್ಟ ಮಾತುಗಳು ಬಂದರೆ ನೀನು ಕೇಡನ್ನೇ ಅನುಭವಿಸಿದೆ ಎಂಬುದಾಗಿ ದೇವರು ಹೇಳಿದ್ದಾನೆ. ಯೋಬನು ಕೂಡ ಒಂದು ಮಾತು ಹೇಳಿದ್ದಾನೆ, ನಾನು ನೋಡಿರುವ ಮಟ್ಟಿಗೆ ಅಧರ್ಮವನ್ನು ಉತ್ತು ಕೇಡನ್ನು ಬಿತ್ತುವವರು ಕೇಡನ್ನೇ ಕೊಯ್ಯುವರು ಎಂಬುದಾಗಿ ನೋಡ್ತೀವಿ. ಅಂದರೆ ಯಾರು ಕೇಡನ್ನು ಬಿತ್ತುತ್ತಾರೋ ಅವರು ಕೇಡನ್ನೇ ಕೊಯ್ತಾರೆ. ಒಳ್ಳೆಯ ಮಾತನ್ನು ಬಿತ್ತಿದ್ರೆ ನೀನು ಒಳ್ಳೆಯ ಮಾತನ್ನೇ ಕೊಯ್ತಂತೆ. ಧರ್ಮೋಪದೇಶ ಕಾಂಡ 30ನೇ ಅಧ್ಯಾಯದಲ್ಲಿ 15ನೇ ವಚನದಲ್ಲಿ ದೇವರು ಹೀಗೆ ಹೇಳಿದರೆ, ನೋಡಿರಿ, ನಾನು ಜೀವ ಶುಭಗಳನ್ನು ಮರಣ ಶುಭಗಳನ್ನು ಈಗ ನಿಮ್ಮ ಮುಂದೆ ಇಟ್ಟಿದ್ದೇನೆ. ನಾನು ಈಗ ನಿಮಗೆ ಬೋಧಿಸುವ ಪ್ರಕಾರ ನೀವು ನಿಮ್ಮ ದೇವರಾದ ಯೆಹೋವನನ್ನು ಪ್ರೀತಿಸಿ